ಡೇನಿಯಲ್ ಗೋಲ್ಮನ್ ರವರು ಬರೆದಿರುವಂತಹ ಪ್ರಸಿದ್ಧ ಪುಸ್ತಕ ಎಮೋಷನಲ್ ಇಂಟೆಲಿಜೆನ್ಸ್ ನಮಗೆ ಜೀವನದಲ್ಲಿ ಯಶಸ್ವಿಯಾಗಲು ಕೇವಲ ಓದಿನ ಬುದ್ಧಿಮತ್ತೆ ಅಂದರೆ ಐಕ್ಯೂ ಮಾತ್ರವಲ್ಲ, ನಮ್ಮ ಭಾವನೆಗಳನ್ನು ಅರಿತುಕೊಳ್ಳುವಂತಹ ಭಾವನಾತ್ಮಕ ಬುದ್ಧಿಮತ್ತೆ ಅಂದರೆ ಇಕ್ಯೂ ಅಂದರೆ ಎಮೋಷನಲ್ ಕೋಶೆಂಟ್ ಕೂಡ ಅಷ್ಟೇ ಮುಖ್ಯ ಎಂದು ಹೇಳುತ್ತದೆ. ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದವರು ಆಫೀಸ್ನಲ್ಲಿ ಇತರರೊಂದಿಗೆ ಬೆರೆಯಲಾಗದೆ ಒದ್ದಾಡಬಹುದು. ಆದರೆ ಸಾಧಾರಣ ಅಂಕ ಪಡೆದವನು ತನ್ನ ನಾಯಕತ್ವದ ಗುಣದಿಂದ ದೊಡ್ಡ ಕಂಪನಿಯ ಬಾಸ್ ಆಗಬಹುದು. ಇದಕ್ಕೆ ಕಾರಣವೇ ಎಮೋಷನಲ್ ಇಂಟೆಲಿಜೆನ್ಸ್. ಈ ಪುಸ್ತಕದ 5 ಮುಖ್ಯ ಪಾಠಗಳನ್ನು ಸರಳವಾಗಿ ಉದಾಹರಣೆಗಳೊಂದಿಗೆ ಇಲ್ಲಿ ವಿವರಿಸಲಾಗಿದೆ. ನಂಬರ್ 1, ಸ್ವಯಂ ಅರಿವು ಅಂದರೆ ಸೆಲ್ಫ್ ಅವೇರ್ನೆಸ್. ನಿಮ್ಮನ್ನು ನೀವು ಅರಿಯುವುದು. ಇದರ ಅರ್ಥ ಯಾವುದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಓಡುತ್ತಿದೆ ಮತ್ತು ಏಕೆ ಓಡುತ್ತಿದೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದಿರುವುದು. ನಮ್ಮ ಕೋಪ, ದುಃಖ ಅಥವಾ ಸಂತೋಷದ ಮೂಲವನ್ನು ನಾವೇ ಹುಡುಕುವುದು. ಉದಾಹರಣೆಗೆ, ನೀವು ಆಫೀಸ್ನಿಂದ ಮನೆಗೆ ಬಂದಾಗ ಮನೆಯವರ ಮೇಲೆ ಸುಮ್ಮನೆ ರೇಗಾಡುತ್ತೀರಿ. ಆಗ ನನಗೆ ಏಕೆ ಇಷ್ಟು ಕೋಪ ಬರುತ್ತಿದೆ? ಟ್ರಾಫಿಕ್ನಲ್ಲಿ ಸಿಲುಕಿದ್ದಕ್ಕೋ ಅಥವಾ ಬಾಸ್ ಬೈದಿದ್ದಕ್ಕೋ ಎಂದು ಯೋಚಿಸಿ ಅಸಲಿ ಕಾರಣವನ್ನು ಹುಡುಕಿಕೊಳ್ಳುವುದೇ ಸ್ವಯಂ ಅರಿವು. ಸ್ವಯಂ ನಿಯಂತ್ರಣ ಅಂದರೆ ಸೆಲ್ಫ್ ರೆಗ್ಯುಲೇಷನ್ ಅಂದರೆ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು. ನಿಮ್ಮ ಭಾವನೆಗಳು ಅರ್ಥವಾದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕುವುದು 2ನೇ ಹೆಜ್ಜೆ. ಕೋಪ ಬಂದ ತಕ್ಷಣ ಕಿರುಚಾಡದೆ ಅಥವಾ ಬೇಸರವಾದಾಗ ಕುಸಿದು ಹೋಗದೆ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸುವುದು. ಉದಾಹರಣೆಗೆ, ನಿಮ್ಮ ಸ್ನೇಹಿತ ನಿಮ್ಮ ಬಗ್ಗೆ ಬೇರೆಯವರ ಬಳಿ ಏನೋ ಕೆಟ್ಟದಾಗಿ ಹೇಳುತ್ತಿದ್ದಾನೆಂದು ತಿಳಿಯುತ್ತದೆ. ಆಗ ತಕ್ಷಣ ಫೋನ್ ಮಾಡಿ ಬೈದಾಡುವ ಬದಲು ಒಂದು ಕ್ಷಣ ತಡೆದು ದೀರ್ಘ ಉಸಿರು ತೆಗೆದುಕೊಂಡು ಅವನು ಏಕೆ ಹಾಗೆ ಹೇಳಿರಬಹುದು, ಮೊದಲು ಅವನ ಬಳಿಯೇ ಶಾಂತವಾಗಿ ಕೇಳೋಣ ಎಂದು ಯೋಚಿಸುವುದು ಸ್ವಯಂ ನಿಯಂತ್ರಣ. ನೆಕ್ಸ್ಟ್, ಪ್ರೇರಣೆ ಮತ್ತು ಹುಮ್ಮಸ್ಸು ಅಂದರೆ ಮೋಟಿವೇಶನ್, ಗುರಿಯತ್ತ ಸಾಗುವಂಥ ಛಲ. ಭಾವನಾತ್ಮಕವಾಗಿ ಬುದ್ಧಿವಂತರಾದವರು ಕೇವಲ ದುಡ್ಡು ಅಥವಾ ಸ್ಥಾನಮಾನಕ್ಕಾಗಿ ಕೆಲಸ ಮಾಡುವುದಿಲ್ಲ. ಅವರಿಗೆ ಒಳಗಿನಿಂದಲೇ ಒಂದು ಆಸಕ್ತಿ ಮತ್ತು ಛಲ ಬರುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ, ಸೋಲು ಎದುರಾದರೂ ಅವರು ಕುಗ್ಗುವುದಿಲ್ಲ. ಉದಾಹರಣೆಗೆ, ನೀವು ಒಂದು ಮುಖ್ಯವಾದ ಪರೀಕ್ಷೆ ಅಥವಾ ಇಂಟರ್ವ್ಯೂನಲ್ಲಿ ಫೇಲ್ ಆಗುತ್ತೀರಿ. ಆಗ ನನ್ನಿಂದ ಏನು ಸಾಧ್ಯವಿಲ್ಲ, ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಅಳುತ್ತಾ ಕೂರುವ ಬದಲು ನಾನು ಎಲ್ಲಿ ತಪ್ಪು ಮಾಡಿದೆ ಎಂದು ತಿದ್ದಿಕೊಂಡು ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಪ್ರಯತ್ನಿಸುತ್ತೇನೆ ಎಂದು ಮತ್ತೆ ಎದ್ದು ನಿಲ್ಲುವುದೇ ನಿಜವಾದ ಪ್ರೇರಣೆ. ನೆಕ್ಸ್ಟ್, ಸಹಾನುಭೂತಿ ಅಂದರೆ ಎಂಪತಿ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇದು ಬಹಳ ಮುಖ್ಯವಾದ ಗುಣ. ಬೇರೆಯವರ ಜಾಗದಲ್ಲಿ ನಿಂತು ಅವರ ಕಷ್ಟ, ನೋವು ಅಥವಾ ಖುಷಿಯನ್ನು ಅರ್ಥ ಮಾಡಿಕೊಳ್ಳುವುದು. ಇತರರ ಮುಖಭಾವವನ್ನು ನೋಡಿದ ತಕ್ಷಣ ಅವರಿಗೆ ಏನಾಗುತ್ತಿದೆ ಎಂದು ಗ್ರಹಿಸುವಂತಹ ಶಕ್ತಿ. ಉದಾಹರಣೆಗೆ, ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಿಬ್ಬಂದಿ ಪದೇ ಪದೇ ತಪ್ಪು ಮಾಡುತ್ತಿರುತ್ತಾನೆ. ಆಗ ಎಲ್ಲರೆದುರು ಅವನನ್ನು ದಡ್ಡ, ನಿನಗೆ ಕೆಲಸ ಮಾಡಲು ಬರುವುದಿಲ್ಲ ಎಂದು ಬೈಯುವಂಥ ಬದಲು ಅವನನ್ನು ಪ್ರತ್ಯೇಕವಾಗಿ ಕರೆದು, ನೀನು ಡಲ್ ಆಗಿದ್ದೀಯಾ, ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ನಾನು ಸಹಾಯ ಮಾಡಲೇ ಎಂದು ಕರುಣೆಯಿಂದ ಕೇಳುವುದು. ನೆಕ್ಸ್ಟ್, ಸಾಮಾಜಿಕ ಕೌಶಲ್ಯ ಅಂದರೆ ಸೋಷಿಯಲ್ ಸ್ಕಿಲ್ಸ್, ಉತ್ತಮ ಸಂಬಂಧಗಳನ್ನು ಬೆಳೆಸುವುದು. ಇತರರೊಂದಿಗೆ ಬೆರೆಯುವುದು, ಅವರೊಂದಿಗೆ ಚೆನ್ನಾಗಿ ಮಾತನಾಡುವುದು, ತಂಡದಲ್ಲಿ ಕೆಲಸ ಮಾಡುವುದು ಮತ್ತು ಜಗಳಗಳನ್ನು ಬಗೆಹರಿಸುವಂಥ ಕಲೆ. ಇದು ಒಳ್ಳೆಯ ನಾಯಕರಾಗಲು ಬಹಳ ಅತ್ಯಗತ್ಯ. ಉದಾಹರಣೆಗೆ, ಇಬ್ಬರು ಸ್ನೇಹಿತರ ನಡುವೆ ದೊಡ್ಡ ಜಗಳವಾದಾಗ ಒಬ್ಬರ ಪರವಹಿಸಿ ಇನ್ನೊಬ್ಬರು ದೂರ ಮಾಡುವ ಬದಲು ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿಕೊಂಡು ಯಾರಿಗೂ ನೋವಾಗದಂತೆ ತಮಾಷೆಯಾಗಿ ಮಾತನಾಡಿ ಜಗಳ ಬಿಡಿಸಿ ಮತ್ತೆ ಒಂದಾಗುವಂತೆ ಮಾಡುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಬುದ್ಧಿಮತ್ತೆ ಅಂದರೆ ಐಕ್ಯೂ ಹುಟ್ಟಿನಿಂದ ಬರುವುದು, ಅದನ್ನು ಹೆಚ್ಚು ಬದಲಾಯಿಸಲಾಗದು. ಆದರೆ ಭಾವನಾತ್ಮಕ ಬುದ್ಧಿಮತ್ತೆ ಅಂದರೆ ಇಕ್ಯೂವನ್ನು ನಾವು ನಿರಂತರ ಅಭ್ಯಾಸದಿಂದ ಕಲಿಯಬಹುದು. ನಮ್ಮ ಭಾವನೆಗಳು ನಮ್ಮ ನಿಯಂತ್ರಣದಲ್ಲಿದ್ದರೆ ಇಡೀ ಜಗತ್ತೇ ನಮ್ಮ ಕೈಯಲ್ಲಿದ್ದಂತೆ.